ಹಲೋ, ನಾನು ಬಾಹುಬಲಿ ಆಯ್ತೋಳ ಅಂಥೇಳಿ. ಇಲ್ಲಿ ದೇವನಹಳ್ಳಿ ಹತ್ರ ಯಾವುದಿದು ದೇವನಹಳ್ಳಿ ಹತ್ರ ಇಲ್ಲೊಂದು ಪ್ಲಾಟಿಗೆ ಬಂದಿದ್ದೀವಿ. ರೆಡ್ ಡೈಮಂಡ್ ಅಂತ ಇದು ಪೇರು. ಸರ್ ಇಲ್ಲಿ ಕಟಿಂಗ್ ಮಾಡಿದ್ದಾರೆ ಅವರು. ಈ ಪ್ಲಾಟ್ ಒಂದು 1050 ಗಿಡ ಅದ ಇಲ್ಲಿ. ಇವಾಗ ಕೈ ತಗೊಂಡು ಕಟಿಂಗ್ ಮಾಡ್ಯಾರ. ನೋಡೋಣ ಸರ್ ಕಡೆ ಹೋಗಿ ಅವ್ರ ಬದ್ದಲ್ಲ ಮಾಹಿತಿ ಕೇಳೋಣಂತ. ನಾವು ಒಂದು 4 ಜನ ಟೀಮ್ ಬಂದೀವಿ ಇಲ್ಲಿ, ನಾವು ಹಚ್ಬೇಕಂತೇಳಿ. ಹೇಗಿದೆ ನೋಡೋಣಂತ. ಸರ್ ನಮಸ್ಕಾರ, ಇವರು ಮಾಲಕರು ಇವರು. ಸರ್ ಇದು ರೆಡ್ ಡೈಮಂಡ್ ಅಲ್ಲ ಇದು? ಹಾಂ, ಇದು ಸರ್ ಇವಾಗ ಹಚ್ಚಿ ಎಷ್ಟು ದಿವಸ ಆಯ್ತು ಇದು ಗಿಡ? ಸರ್ ಇವಾಗ ಪೀಕ್ ತಗೊಂಡಿದ್ದೀರಾ? ಎಷ್ಟು ಉಂಟು ಸರ್ ಇವಾಗ ಇಳುವರಿ? ಇದು ಇಳುವರಿ ಮೊನ್ನೆ 20-21 kg ಬಂದಿತ್ತು ಒಂದು ಗಿಡಕ್ಕೆ. ಹೌದಾ? ಇವಾಗ ಕಟಿಂಗ್ ಮಾಡಿರಿ ಸರ್. ಇವಾಗ ಮತ್ತೆ ಇನ್ನು ನೆಕ್ಸ್ಟ್ ಕ್ರಾಪ್ ಯಾವಾಗ ಈಗ ಹಿಡಿತೀರಾ ಇನ್ಮೇಲೆ? ಹೌದು. ಈಗ ಹೂ ಯಾವಾಗ ಬರ್ತದೆ ಸರ್ ಇದು? ಇನ್ನು ಕಾಯಿ ಹಾರ್ವೆಸ್ಟ್ ಮಾಡೋಷ್ಟೊತ್ತಿಗೆ 5 months ಆಗುತ್ತೆ. ಹಾಂ, 1.5 monthಗೆ ಹೂವು ಬರುತ್ತೆ. ಹಾಂ. ಪರವಾಗಿಲ್ಲ. ಮತ್ತೇನು ಸರ್ ಇದರ ಬದಲು ನಮಗೇನು ಹೇಳಬೇಕಿದ್ದು? ಅಂದರೆ ಇದು ಒಂದು ಹೊಸ ವೆರೈಟಿ. ಹಾಂ ಸರ್. ಪ್ರೈಸ್ ತುಂಬ ಚೆನ್ನಾಗಿದೆ. ಇದು 120 rupees ಇದೆ ಪರ್ kg. ಹಾಂ ಸರ್. ಮಾರ್ಕೆಟ್ ಇಲ್ಲಿ ವೈಟ್ಗೆಲ್ಲ ಕಂಪೇರ್ ಮಾಡಿದ್ರೆ ಹಾಂ ಸರ್ ಒಳ್ಳೆ ಪ್ರೈಸ್ ಇದೆ. ತೈವಾನ್ ವೈಟ್ ಎಲ್ಲ 70 rupees ಏನೋ ಇದೆ, 60-70. ಇದು 120 rupees ಇದೆ. ಓಹೋ. ಸೊ ಇದು ಹೊಸ ವೆರೈಟಿ ಇರೋದ್ರಿಂದ ಡಿಮ್ಯಾಂಡು ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿದೆ ಹಣ್ಣು. ಹಾಂ ಸರ್. ಮಾರ್ಕೆಟ್ ಸರಿಯಾಗಿದೆ ಸರ್? ಚೆನ್ನಾಗಿದೆ ಮಾರ್ಕೆಟ್. ಓ ಸರ್, ಇವು ಮಾರ್ಕೆಟ್ ಇವಾಗ ಎಲ್ಲಿ ಕಳಿಸ್ತಾ ಇದ್ದೀರಿ ನೀವು? ನಮ್ಮದು ಇಲ್ಲೇ ತೋಟದಲ್ಲೇ ಬಂದು ಹಾರ್ವೆಸ್ಟ್ ಮಾಡ್ತಾರೆ. ಇಲ್ಲೇ ಬಂದು ಅವರೇ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತಾರೆ? ಹಾಂ. ಸರ್ ಎಕ್ಸ್ಪೋರ್ಟ್ ಅದು ಮಾಡೋ ಏನು ಪ್ರಯತ್ನ ಮಾಡಿಲ್ಲ? ಡೆಲ್ಲಿ ಮಾರ್ಕೆಟ್ ತುಂಬ ಚೆನ್ನಾಗಿದೆ. ಹಾಂ ಸರ್. 130-140 rupees. ಓಹೋ ಸರ್, ಅಲ್ಲಿ ಅವ್ರನ್ನ ಕರೆಸ್ಬೋದಾ? ಅಲ್ಲಿ ಕಳ್ಸಲ್ಲ ಸರ್, ನಾವೇ ಇಲ್ಲಿಂದ ಕಳಿಸ್ಕೊಡ್ಬೇಕು. ಬಾಕ್ಸ್ ಪ್ಯಾಕಿಂಗ್ ಮಾಡಿ. ಓಹೋ, ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾರನ್ ಸರ್ ಅವರು? ಹೌದು ಸರ್, ಅಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ ಅರಬ್ ಕಂಟ್ರೀಸ್. ಓಹೋ. ನೀವು ಅನ್ನೋ ಪ್ರಕಾರ ಇವಾಗ ಈ ಹಣ್ಣಿಗೆ ಡಿಮಾಂಡ್ ಜಾಸ್ತಿ ಇದೆ. ಹೌದು. ಹಾಂ. ಸರ್ ಇದು ಬೇರೆ ಇದೆಯಾ? ಏನು?